ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಎಲ್ಲರೂ ತುಂಬ ಕಾತುರರಾಗಿ ಕಾಯ್ತಿದ್ರಿ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾನು ಯಾವಾಗ ಕಾಷನ್ ಡೆಪಾಸಿಟ್ ಕಟ್ಟೋದು, ನಾನು ಆಪ್ಷನ್ ಎಂಟ್ರಿನೇ ರೀಆರ್ಡರ್ ಮಾಡ್ಕೋಬೇಕು ಯಾವಾಗ ಅಂತ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಅಫಿಷಿಯಲ್ ಆಗಿ ಅಥೆಂಟಿಕ್ ಆಗಿ ಕೆ ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ದಿಸ್ ಇಸ್ ಫಾರ್ ಬೋತ್ UG CET ಆ್ಯಂಡ್ UG NEET ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್. ಡೈರೆಕ್ಟಾಗಿ ಅವರ ಶೆಡ್ಯೂಲ್ಗೆ ಹೊರಟೋಗೋಣ. ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ 8th ಸೆಪ್ಟೆಂಬರ್ ಆಫ್ಟರ್ 11 AM. 8th ಸೆಪ್ಟೆಂಬರ್ ಅಂದರೆ ಸಂಡೇ ಬೆಳಗ್ಗೆ 11 ಗಂಟೆಗೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಯಾಕೆಂದರೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು ಎಷ್ಟು ಸೀಟ್ಸ್ ಇದೆ ಏನು ಅಂತ. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಚಾಯ್ಸ್ 3 ಕೊಟ್ಟವ್ರದ್ದು, ಚಾಯ್ಸ್ 4, ಫೋರ್ಫಿಟೆಡು, ಕ್ಯಾನ್ಸಲ್ಡು, ನ್ಯೂಲಿ ಆ್ಯಡೆಡ್ ಈ ಎಲ್ಲ ಸೀಟ್ಸು ಇರುತ್ತೆ. ಸೊ ನಿಮ್ಮ ಇನ್ಫಾರ್ಮೇಷನ್ಗೆ ಅಷ್ಟೇ ಇದು. ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್. ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್ ಆಫ್ ₹1 lakh ಆರಲ್ಲ ಇದು ಫಾರ್ ಮೆಡಿಕಲ್ ಸೀಟ್. ನೆಕ್ಸ್ಟ್ ಇನ್ನೂ ಒಂದು, ಮೊದಲೆಲ್ಲ ಇಷ್ಟು ದಿನ ಬಂದಿರೋ ನೋಟಿಫಿಕೇಶನ್ ಏನಿರ್ತಿತ್ತು, ಎಲ್ಲರೂ 1 ಲಕ್ಷ ಕಟ್ಟಲೇಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಅಂತಿತ್ತು. ಆದರೆ ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಗಮನಿಸಿ. SC/ST ಕ್ಯಾಂಡಿಡೇಟ್ಸ್ಗೆ 50,000 ರೂಪಾಯಿಗಳು ಓನ್ಲಿ ಫಾರ್ ಮೆಡಿಕಲ್ ಅಷ್ಟೇ. ಇದು ಡೆಂಟಲು, ಆಯುರ್ವೇದ, ಇಂಜಿನಿಯರಿಂಗು ಯಾರಿಗೂ ಅಪ್ಲೈ ಆಗೋದಿಲ್ಲ. ಸೊ ಮೆಡಿಕಲ್ಗೆ ನೀವೇನಾದರೂ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 1 ಲಕ್ಷ ರೂಪಾಯಿ ಆ್ಯಂಡ್ SC/ST ಕ್ಯಾಂಡಿಡೇಟ್ಸ್ಗೆ 50,000 ರೂಪೀಸ್. ಯಾವಾಗ ಕಟ್ಟಬೇಕು ಅಂದರೆ 9ನೇ ತಾರೀಕಿಂದ. ಯಾಕೆಂದರೆ 9ನೇ ತಾರೀಕು ಮಂಡೇ 9, ಟ್ಯೂಸ್ಡೇ 10, ವೆಡ್ನೆಸ್ಡೇ 11, 3 ದಿನ ಟೈಮ್ ಕೊಟ್ಟಿದ್ದಾರೆ ನಿಮಗೆ 1 ಲಕ್ಷ ರೂಪಾಯಿ ಮತ್ತು 50,000 ರೂಪಾಯಿ ಕಟ್ಟೋದಕ್ಕೆ. ನೆಕ್ಸ್ಟು ನೀವು ಏನಾದರೂ ದುಡ್ಡು ಕಟ್ಟಿದ್ರೆ ಯು ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್. ರೀಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್ ಏನೇನು ಮಾಡ್ಬೋದು ನೋಡ್ಕೊಳ್ಳಿ. ಮಾಡಿಫೈ, ಡಿಲೀಟ್, ರೀಆರ್ಡರ್. ಇಲ್ಲೆಲ್ಲೂ ಆ್ಯಡ್ ಅಂತಿಲ್ಲ, ಅಳಿಸಿ, ಬದಲಾಯಿಸಿ, ಮಾರ್ಪಡಿಸಿ ಅಷ್ಟೇ ಇರೋದು. ಯಾವಾಗ ಮಾಡ್ಬೋದು? 8ನೇ ತಾರೀಕು ಅಂತ ಹೇಳ್ತಾರೆ ಇವರು. 8ನೇ ತಾರೀಕು 2 ಗಂಟೆಯಿಂದ 11ನೇ ತಾರೀಕು 2 ಗಂಟೆವರೆಗೂ ಅಂತ ಹೇಳ್ತಾರೆ. ಬಟ್ ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್ ಮಾತ್ರ 9ನೇ ತಾರೀಕಿಂದ 11ನೇ ತಾರೀಕುವರೆಗೂ ಮಾಡ್ಬೋದು. ಇದು 11ನೇ ತಾರೀಕು 2 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ ಇವರು. ನೋಡೋಣ ಮತ್ತೆ ಏನಾದ್ರು ಚೇಂಜ್ ಮಾಡಬಹುದೇನೋ ಅಂತ. ಪಬ್ಲಿಕೇಶನ್ ಆಫ್ ರಿಸಲ್ಟು, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್, ಇದರ ಬಗ್ಗೆ ವಿಲ್ ಬಿ ಪಬ್ಲಿಷ್ ಲೇಟರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗಲೇ ಅವರಿಗೆ ಗೊತ್ತಿಲ್ಲ ಯಾವಾಗ ಅನೌನ್ಸ್ ಮಾಡ್ತೀವಿ ಏನು ಅಂತ. ಮೋಸ್ಟ್ ಪ್ರಾಬಬ್ಲಿ ಇವನು ಎಕ್ಸ್ಟೆಂಡ್ ಮಾಡ್ಬೋದೇನೋ ಗೊತ್ತಿಲ್ಲ. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಈಗ ಈ ಸರ್ಕ್ಯುಲರಲ್ಲೇ ಕೊಟ್ಟಿರೋದು, ಆಮೇಲೆ ಗೊತ್ತಾಗಲಿಲ್ಲ ಹಾಗೆ ಹೀಗೆ ಅಂತ ತಪ್ಪು ಮಾಡ್ಕೋಬೇಡಿ. Consequential vacancies which arise in the second round seat allotment process will also be offered in the second round itself. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದ ತಕ್ಷಣವೇ ನೆಕ್ಸ್ಟ್ ಒಬ್ಬ ಕ್ಯಾಂಡಿಡೇಟ್ ಬರುತ್ತಲ್ಲ, ಅದ ನೆಕ್ಸ್ಟ್ ರ್ಯಾಂಕು, ಸೊ ಅವ್ರನ್ನೇ ಕನ್ಸಿಡರ್ ಮಾಡ್ಕೋತಾರೆ. ಹಾಗಾಗಿ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಯಾವಾಗ ಬೇಕಾದರೂ ಅರೈಸ್ ಆಗ್ಬೋದು. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲದೇ ಇರೋ ಕಾಲೇಜು, ಇಲ್ಲದೇ ಇರೋ ಕೋರ್ಸ್ ಸಹ ಉಳಿಸ್ಕೊಳ್ಳಿ. Candidates are advised to retain the seats even if it is not shown in the seat matrix, as candidates will have a chance of getting a better seat if they have entered the options. ನೀಟಾಗಿ ನೋಡ್ಕೊಳ್ಳಿ. ಸೊ ಕ್ಯಾಂಡಿಡೇಟ್ಸ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ನೀವು ಸೀಟ್ಗಳನ್ನ ಉಳಿಸ್ಕೊಳ್ಳಿ ಅಲ್ಲೇ ಆಪ್ಷನ್ ಇಟ್ಟಲ್ಲಿ, ಸುಮ್ಮನೆ ಡಿಲೀಟ್ ಮಾಡಿಬಿಡಿ ಅರ್ಜೆಂಟಾಗಿ. ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಆದ್ಯತೆಗಳನ್ನು ಉಳಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಯಾಕೆಂದರೆ ಸೀಟು ಹಂಚಿಕೆಯ ಕಾರ್ಯದಲ್ಲಿ ಉದ್ಭವಿಸುವ ಸೀಟುಗಳನ್ನು ಸಹ ಹಂಚಿಕೆ ಮಾಡುವುದರಿಂದ ಅಭ್ಯರ್ಥಿಗಳು ಆಯ್ಕೆಗಳನ್ನು ನಮೂದಿಸಿದ್ದಲ್ಲಿ ಅಂತಹ ಸೀಟುಗಳನ್ನು ಪಡೆಯಬಹುದಾಗಿದೆ. ನನ್ನ ಕ್ಯಾಟಗರಿಗೆ ರ್ಯಾಂಕ್ ಇಲ್ಲ, ಸೀಟ್ ಇಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ. ಡಿಲೀಟ್ ಮಾಡೋದು ತುಂಬ ಈಸಿ, ಬಟ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್. ಸುಮ್ಮನೆ ಡೈರೆಕ್ಟಾಗಿ ಮತ್ತೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮತ್ತೆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಈಗಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳಿ. ಯಾವ ಕಾಲೇಜಲ್ಲಿ ಡಿಲೀಟ್ ಮಾಡಲಿಕ್ಕೆ ಸಾಧ್ಯ, ಯಾವ ಕಾಲೇಜನ್ನು ರೀಅರೇಂಜ್ ಮಾಡಬೇಕು, ಯಾವ ಕಾಲೇಜಿಗೆ ಹೈಯರ್ ಪ್ರಯಾರಿಟಿ ಕೊಡಬೇಕು, ಯಾವ ಕಾಲೇಜಿಗೆ ಲೋಯರ್ ಪ್ರಯಾರಿಟಿ
ಕೊಡಬೇಕು ಅನ್ನೋದನ್ನ ದಯವಿಟ್ಟು ಗಮನಿಸಿ ನೀಟಾಗಿ ಬರೆದಿಟ್ಕೊಂಡು ಆಮೇಲೆ ಎಂಟ್ರಿ ಮಾಡಿ. ಡೈರೆಕ್ಟ್ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಏನೋ ಒಂದು ಮಾಡೋದು, ಸಾರ್ ಹಾಗಾಗೋಯ್ತು, ಸಾರ್ ಹೀಗಾಗೋಯ್ತು ಅಂದರೆ ಯಾರು ನಿಮಗೆ ಸೊಲ್ಯೂಷನ್ ಕೊಡೋಕ್ಕಾಗೋದಿಲ್ಲ. ಸೊಲ್ಯೂಷನ್ ಕೊಡೋಕ್ಕಾಗೋದು ಓನ್ಲಿ ಒಬ್ಬರಿಗೆ, ಅದು ಕೆ ಇ ಅವರಿಗೆ. ಅವರಂತೂ ತುಂಬ ಸರಿ ನೀಟಾಗಿ ಹೇಳಿದ್ದಾರೆ, ಹಾಗಾಗಿ ಅವರು ನಿಮ್ಮ ಮನವಿಗೆ ಹೋಗೋಡೋದಿಲ್ಲ. ಯಾಕೆಂದರೆ ಮೊದಲೇ ಹೇಳಿದ್ದಾರೆ ಈ ಥರ ಮಾಡಿ ಅಂತ. ಸೊ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್.